ಚಿತ್ರದಲ್ಲಿ ಏನಾಗಿದೆ ಅಂದರೆ ಎಷ್ಟೋ ಸರ್ ಅವ್ರನ್ನ ಇನ್ನೊಂದು ಸರಿ ನಮ್ಗೆ ತೋರಿಸ್ದಂಗೆ ಆಯಿತು, ಅವರ ಒಂದು ಇನ್ನೂ ಫಿಲಮ್ ಮಾಡ್ದಂಗೆ ಆಯಿತು ಎಷ್ಟೋ ಸರ್. ಆಮೇಲೆ ಈಗಿನ ಜನ್ರೇಷನಲ್ಲಿ ಏನಂದರೆ ಒಂದು ಮಕ್ಕಳು ಹೆಸರು ಏಕೆ ಇಡ್ತಾರಂದ್ರೆ ರಾಮ, ಒಂದು ಲಕ್ಷ್ಮಣ ಆಗಲಿ, ಒಂದು ಇದಂತ ಹೆಸರು ಯಾಕೆ ಇಡ್ತಾರಂದರೆ ಆ ಥರ ಬೆಳೀಲಿ ಅಂತ ಮಕ್ಕಳಿಗೆ ಹೆಸರು ಇಡ್ತಾರೆ. ಅಪ್ಪ ಅಮ್ಮನಲ್ಲಿರೋಂಥ ಒಂದು ಶಕ್ತಿ ಅದು ಬೆಳೀಲಿ ಅಂತೇಳಿ. ಆದರೆ ಅದು ಬೇರೆ ಕಡೆ ಪರಿಣಾಮ ಬೀರಬಾರ್ದು. ಯಾಕಂದರೆ ಈ ಫಿಲಮಲ್ಲಿ ನಿಮ್ಮ ಒಂದು ಪಾತ್ರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾತ್ರದಲ್ಲಿ ಏನು ತೋರಿಸಿದ್ರೆ ಅಂದರೆ ಯಾವ ಥರ ಇದನ್ನು ಹಿಡಿಬೇಕು, ಕಂಡು ಹಿಡಿಬೇಕಂತ ಹೇಳಿ ನೀವು ಆ ಥರನ ಆಗಿ ಹಿಡಿದು ಕೊನೆಗೆ ಯಾರು ಆರೋಪಿಗಳದಂತೆ ನೀವು ಕಂಡು ಹಿಡಿದು ಲಾಸ್ಟಿಗೆ ಅವ್ರ ಬಾಯಿಂದನೇ ನೀವು ಹೇಳಿಸಿರೋದು. ಇದು ಮಾತ್ರ ಒಂದು ನಿಜವಾದ ಸಂಗತಿ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸರ್. ಹೇಳಿ ಸರ್, ಪರವಾಗಿಲ್ಲ, ನಿಮ್ಗೆ ಏನು ಅನ್ನಿಸ್ತು? ಮಾತಾಡ ಯಾರಾದರೂ ಮೂವಿ ತುಂಬ ಚೆನ್ನಾಗಿತ್ತು. ಒಬ್ಬರು ಹಿರಿಯರು ಬಂದು ನೋಡ್ಬೋದು ಮೂವಿನ, ಚೆನ್ನಾಗಿದೆ, ಅವ್ರಿಗೆ ಅನುಭವ ಆಗುತ್ತೆ, ಮಕ್ಕಳು ಹೇಳೋಕ್ಕಾಗಲಿ, ಮುಂದೆ ಬೆಳೆಯೋ ಫ್ಯೂಚರ್ ಮಕ್ಕಳು ಅವ್ರಿಗೆ ಹೇಳೋಕ್ಕೆ ಚೆನ್ನಾಗಿರುತ್ತೆ, ಬಂದು ನೋಡಿ ಅಂತ ಹೇಳ್ತೀವಿ ಸರ್. ಈಗಿನ ಜನ್ರೇಷನಲ್ಲಿ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದು ಮೇಯ್ನು ಚೆನ್ನಾಗಿತ್ತು. ಇಲ್ಲ ಯಾರಿಗೂ ಧ್ವನಿನೇ ಬರ್ತಾಯಿಲ್ಲಪ್ಪ. ಹಾಂ ಹಾಂ ಇಲ್ಲ ಸರ್, ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಯಾಕಂದರೆ ತುಂಬ ತಪ್ಪಾಗ್ತಿದ್ದಾರೆ, ಸ್ವಲ್ಪ ಎಷ್ಟು ಫ್ರೀ ಬಿಟ್ಟರೆ ತೆಲುಗು ಮಾತ್ರ ತುಂಬ ಚೆನ್ನಾಗಿದೆ ಸರ್. ತೆಲುಗು ಸೈಲೆಂಟ್ ಆಗಿದ್ರು ಒಳ್ಳೆ ಚೆನ್ನಾಗಿ ಮೂವಿ ಮಾತ್ರ ಮಸ್ತಾಗಿತ್ತು, ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು, ಹಿರಿಯರೆಲ್ಲ ನೋಡ್ಬೋದು, ಹಿರಿಯರೆಲ್ಲ ಬಂದು. ಸಿನಿಮಾ ನೋಡಿದ್ರೆ 3 ಅವರು ಏನು ಅನ್ನಿಸ್ತು ನಿಮಗೆ? ನಿಮ್ಮ ಅಭಿಪ್ರಾಯ ಸ್ವಲ್ಪ ತಿಳಿಸಿ. ಗೊತ್ತಲ್ವಾ, ಸ್ಟೋರಿ ಚೆನ್ನಾಗಿತ್ತು, ಖುಷಿ ಆಯಿತು. ಓ, ನಿಮ್ಮದು ದುರ್ಗನಾ? ದುರ್ಗದವರಾ? ವೆರಿ ಗುಡ್. ನಮ್ಮೂರಿಗೂ ಚಿತ್ರ ನಮಗೂ ಒಂಥರ ಖುಷಿ ಆಯಿತು. ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಕರ್ನಾಟಕ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಬೆಳೆಸಬೇಕು ಅನ್ನೋದು ತುಂಬ ಇದರಲ್ಲಿ ನೋಡಿಕೊಂಡು ಒಂದು ಸಂದೇಶ ಆಯಿತು. ನೋಡ್ಬೋದು.